ನನ್ನ ಅನುಗ್ರಹವೇ ನನಗೆ ಸಾಕು. ದೇವರು ಏನ್ ಉತ್ತರ ಕೊಡ್ತಾ ಇದ್ದಾರೆ? ನನ್ನ ಅನುಗ್ರಹವೇ ನಿನಗೆ ಸಾಕು. ಸಹನೆಗಳು ದೇವರು ದೂರ ಮಾಡಿದಿರಾ? ಇಲ್ಲ. ಸಹನೆಗಳು ದೇವರು ದೂರ ಮಾಡಿಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ನನ್ನ ಕೃಪೆಯೇ ನಿನಗೆ ಸಾಕು. ದೇವರು ಯೇಸ್ವಾಮಿ ಹೇಳ್ಬೋದಿತ್ತು, ಸರಿ ನಿನ್ ಸಮಸ್ಯೆ ಏನೋ, ನಿನ್ ನೋವೇನೋ, ನಾನು ಈಗಲೇ ಸೌಖ್ಯ ಪಡುತ್ತೀನಿ ಅಂತ ಹೇಳ್ಬೋದಿತ್ತು. ಆದ್ರೆ ಯೇಸ್ವಾಮಿ ಹೇಳ್ತಾ ಇದ್ರೆ ಅದಲ್ಲೇ ಇರಲಿ, ಆ ಮುಳ್ಳಲ್ಲೇ ಇರಲಿ, ನನ್ನ ಕೃಪೆಯೇ ನನಗೆ ಸಾಕು ಎಂದು. ಬೇರೆ ಈ ಒಂದು ವಚನ ಧ್ಯಾನಿಸುವಾಗ ನೀವು ಯೋಚನೆ ಮಾಡಿ, ನಮ್ಗೆ ನಮ್ ನೋವುಗಳು ಸೌಖ್ಯ ಬಿಡುಗಡೆ ಆಗ್ಬೇಕಾ, ಅಥವಾ ಈ ದೇವರ ಕೃಪೆ ನಮ್ಮೊಂದಿಗಿದ್ರೆ ಸಾಕ? ದೇವರ ಕೃಪೆ ಇದ್ರೆ ಸಾಕು. ದೇವರ ಕೃಪೆ ಇದ್ರೆ ಸಾಕು. ಆದ್ರೆ ಎಷ್ಟೋ ಬಾರಿ ನಾವೇ ಕಂಪ್ಲೇಂಟ್ ಮಾಡ್ತೀವಿ, ಇಷ್ಟೆಲ್ಲಾ ಪ್ರಾರ್ಥಿಸ್ತಾ ಇದ್ದೇನೆ, ಇಷ್ಟೆಲ್ಲಾ ದೇವರಿಗಾಗಿ ಜೀವಿಸ್ತಾ ಇದ್ದೇನೆ, ಬಿಟ್ಕೊಟ್ಟಿದ್ದೇನೆ, ಆದರೂ ನೋಡಿ ದೇವರ ಕೃಪೆ ನಮ್ಮೊಂದಿಗೆ ಇದ್ರೂ ನಾವು ಸ್ಯಾಟಿಸ್ಫೈಡ್ ಆಗಲ್ಲ ಅಷ್ಟೋ ಬಾರಿ, ಅಲ್ವಾ ಹಿಲಾರಿ ಸಿಸ್ಟರ್? ಖಂಡಿತ. ಮೈಕ್ ಆನ್ ಮಾಡಿ. ಎಸ್ ಬರದ ಎಷ್ಟೊಂದ್ಸಲ ಒಂದ್ ಸಂದರ್ಭ ಬರುತ್ತೆ ಬರದ. ನಾವ್ ಹೇಳ್ತೀವಿ ಇಷ್ಟೆಲ್ಲಾ ಮಾಡಿದ್ರು ನೋಡಿ ಅಂತ ಹೇಳ್ತೀವಿ. ಇವತ್ತು ಈ ಸಂತ ಪೌಲನ ಈ ಜೀವನ ನೋಡುವಾಗ ನೀವು ಯೋಚನೆ ಮಾಡಿ, ದೇವರ ಕೃಪೆ ನಮ್ಮೊಂದಿಗಿರುವಾಗ, ಜಸ್ಟ್ ಉದಾಹರಣಕ್ಕೆ ನಾನು ನಮ್ಮ ಮುಂಜಾನೆ ಪ್ರಾರ್ಥನೆಯಲ್ಲಿ ಹೇಳಿದ್ದೇನೆ, ಒಂದು 18 ವಯಸ್ಸಿರುವ ಮಗನಿಗೆ ಆಕ್ಸಿಡೆಂಟ್ ಆದಾಗ, 18 ವಯಸ್ಸು ಕೋಮಾ ಸ್ಟೇಜಿಗೆ ಹೋದಾಗ, 4-5 ವರ್ಷ ಕೋಮಾ ಸ್ಟೇಜು ಮತ್ತು ಹಾಸಿಗೆಯಲ್ಲೇ ಮಲಗಿದಾಗ, ನೀವೇ ಯೋಚನೆ ಮಾಡಿ, ಈ ಮಗನ ಜೀವನದಲ್ಲಿ ಫುಲ್ ಟೈಮ್ ಆ ಹಾಸ್ಪಿಟಲ್ ಇರುವವರು ತಂದೆ ಅಥವಾ ತಾಯಿ. ಊಟ ಮಾಡ್ಬೇಕಾದ್ರೂ ತಂದೆ ಅಥವಾ ತಾಯಿ ಊಟ ಮಾಡಿಸ್ಬೇಕು, ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ಅವರೇ ಕರ್ಕೊಂಡು ಹೋಗ್ಬೇಕು, ಒಂದೊಂದು ಖರ್ಚು ಮಾಡೋದಕ್ಕೂ ಅವರೇ ಇದ್ದಾರೆ. ನೀವೇ ಯೋಚನೆ ಮಾಡಿ, ಈ ಮಗನ ಜೀವನದಲ್ಲಿ 1ರಿಂದ 18 ವಯಸ್ಸುವರೆಗೆ ಜೀವನದಲ್ಲಿ ಅವರ ತಂದೆ ತಾಯಿಯರ ಬಗ್ಗೆ ಹೆಚ್ಚಾಗಿ ಅವನಿಗೆ ಅರಿವಾಯ್ತಾ, ಅಥವಾ 18ರಿಂದ 25ವರೆಗಿರುವ ಅವನ ಜೀವನಾವಧಿಯಲ್ಲಿ ತಂದೆ ತಾಯಿಯರ ಪ್ರೀತಿ ಹೆಚ್ಚಾಗಿ ಅನುಭವಿಸಿದ್ಯಾ? ಏನ್ ಹೇಳ್ತೀರಾ? ಯಾವ ಸಮಯದಲ್ಲಿ ತಂದೆ ತಾಯಿಯರ ಪ್ರೀತಿ ಅವನು ಹೆಚ್ಚಾಗಿ ಅನುಭವಿಸಿರಬಹುದು? 18ರಿಂದ 25. ಯಾಕೆ? ಅವ್ರು ಹೆಚ್ಚಾಗಿ ಅವ್ರ ಜೊತೆ ಇದ್ದು ಅವ್ರ ಸೇವೆ ಮಾಡಿದಾಗ ಅವ್ರ ಮಗನ ಮೇಲೆ ಇದ್ದಂತಹ ಪ್ರೀತಿಯನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ. ಅದರಿಂದ ಅವ್ರಿಗೆ ಗೊತ್ತಾಗುತ್ತೆ ತಂದೆ ತಾಯಿಗಳ ನನ್ನ ಮೇಲೆ ಇಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಹೇಳಿ. ನಾನು ಆ ಮಗನಿಗೆ ಒಂದು ಪ್ರಶ್ನೆ ಹಾಕಿದೆ, ಯಾವ ಟೈಮಲ್ಲಿ ನೀವು ನಿಮ್ಮ ತಂದೆ ತಾಯಿರ ಪ್ರೀತಿ ಹೆಚ್ಚಾಗಿ ಅನುಭವಿಸಿದೆ ಅಂತ ಹೇಳಿ. ಆಗ ಅವನು ಹೇಳ್ತಾ ಇದ್ದ, ನನ್ನ ತಂದೆ ತಾಯಿರ ಪ್ರೀತಿ ನಿಜವಾಗಿ ಅನುಭವಿಸಿರೋದು ನನಗೆ ಈ ಪೆಟ್ಟು ಬಿದ್ದ ದಿನದಿಂದ ಅಂತ ಹೇಳಿ. ಅದುವರೆಗೆ ನನಗೆ ಅವರ ಪ್ರೀತಿ ಅಷ್ಟು ಅನುಭವ ಆಗ್ತಾ ಇರ್ಲಿಲ್ಲ. ಆದ್ರೆ ಯಾವಾಗ ನನಗೆ ಪೆಟ್ಟು ಬಂತು, ಆ ದಿನದಿಂದ ನನ್ಗೆ ಅರ್ಥ ಆಯ್ತು, ನನ್ನ ತಂದೆ ನನಗೆ ಊಟ ಮಾಡಿಸ್ತಾ ಇದ್ದಾರೆ, ಅದುವರೆಗೆ ನನ್ನ ತಂದೆ ನನ್ನ ಪ್ರೀತಿಸ್ತಾ ಇಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನನ್ನ ತಂದೆ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ, ನನಗೆ ಊಟ ಮಾಡಿಸ್ತಾ ಇದ್ದಾರೆ, ನನ್ನನ್ನು ಹೊತ್ಕೊಂಡು ನಡೀತಾ ಇದ್ದಾರೆ, ಎಲ್ಲಿ ಹೋಗ್ಬೇಕಾದ್ರೆ ಅವ್ರು ಹೊತ್ಕೊಂಡು ನಡೀಬೇಕು. ಅವ್ರು ನನ್ನನ್ನು ಎಷ್ಟೊಂದು ಪ್ರೀತಿಸ್ತಾ ಇದ್ದಾರೆ, ಅವರ ಪ್ರೀತಿ ನನಗೆ ಅರ್ಥವಾಗಿರೋದು ಆ ಟೈಮಲ್ಲಿ. ಅದುವರೆಗೆ 18 ವಯಸ್ಸುವರೆಗೆ ನಾನೊಂದು ಪಾಕೆಟ್ ಮನಿ ಕೇಳಿದ್ರೆ ನನಗೆ ಕೊಡುವುದು 10 ರೂಪಾಯಿ ಅಥವಾ 20 ರೂಪಾಯಿ ಮ್ಯಾಕ್ಸಿಮಮ್. ಆದ್ರೆ ಈಗ ನಾನು ನೋಡ್ತಾ ಇದ್ದಾನೆ, ನನಗಾಗಿ ನನ್ನ ತಂದೆ ತಾಯಿಯರು ಲಕ್ಷ ಕಟ್ಟಲೆ ಅಮೌಂಟ್ ಖರ್ಚು ಮಾಡ್ತಾ ಇದ್ದಾರೆ. ಇದುವರೆಗೆ ನಾನು ನನ್ನ ತಂದೆ ತಾಯಿಯರ ಬಗ್ಗೆ ಯೋಚನೆ ಮಾಡಿರೋದು, ಇವರಿಗೆ ಏನೂ ಇಲ್ಲ, ಆಸ್ತಿ ಇಲ್ಲ, ಇವರು ತುಂಬಾ ಬಡವರು ಅಂತ ಯೋಚನೆ ಮಾಡಿದೆ. ಆದ್ರೆ ಈಗ ನಾನು ನೋಡ್ತಾ ಇದ್ದಾನೆ, ನನ್ನ ತಂದೆ ತಾಯಿರಿಗೆ ಆಸ್ತಿ ಇದೆ, ಅವರ ಕೈಲಿ ದುಡ್ಡಿದೆ ಎಂಬುದು ನಾನು ನೋಡಿದ್ದೇನೆ. ಅವರು ಬಡವರಲ್ಲ ಎಂಬ ಅವಸ್ಥೆ ನಾನು ಕಂಡೆ. ಪ್ರಿಯರೇ, ಈ ಮಗ ಹೇಳ್ತಾ ಇದ್ದಾನೆ, ನನ್ನ ಈ ರೋಗದ ಸಮಯದಲ್ಲೇ ತಂದೆ ತಾಯಿಯರು ನಮ್ಗೆ ಹೆಚ್ಚಾಗಿ ಹತ್ತಿರದಲ್ಲ ಬಂದಿರುವುದು ಅಂತ ಹೇಳಿ. ಪ್ರಿಯರೊಂದು ಸಾಧಾರಣ ತಂದೆ ತಾಯಿಯರು ಈ ಮಗನ ರೋಗದ ಸಮಯದಲ್ಲಿ ಹತ್ತಿರದಲ್ಲಿ ಕೂರುವುದಾದರೆ
ತಾಯಿಗಿಂತ ಪ್ರೀತಿಸುವ ದೇವರು ನಮ್ಮ ದುರಂತಗಳ ಮಧ್ಯೆ, ನಮ್ಮ ಸಹನೆಗಳ ಮಧ್ಯೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಅವರು ನಮ್ಮ ಹತ್ತಿರದಲ್ಲೇ ಇರ್ತಾರೆ. ಅದರಿಂದ ಹೇಳ್ತಾ ಇದ್ದೇನೆ, ಸೌಖ್ಯಕ್ಕಿಂತ ಮಿಗಿಲಾಗಿದೆ ಅವರ ಕೃಪೆ ನಮ್ಮ ಜೊತೆಗೆ ಇರುವುದು. ಅವರ ಪ್ರೀತಿ ನಮ್ಗೆ ಅನುಭವಿಸಲು ಸಾಧ್ಯ ಆಗ್ತದೆ. ಅವರ ಶಕ್ತಿ ನಮಗೆ ಅನುಭವಿಸಲು ಸಾಧ್ಯ ಆಗ್ತದೆ. ಅವರ ಎಲ್ಲ ಆಸ್ತಿಯ ಬಗ್ಗೆನೂ ನಮ್ಗೆ ಗೊತ್ತಾಗ್ತದೆ. ಅವರು ಸೌಖ್ಯದಾಯಕರು ಎಂಬ ಅರಿವು ನಮಗೆ ಬರುತ್ತದೆ. ಯಾವಾಗ? ಈ ನೋವುಗಳನ್ನು ಅನುಭವಿಸುವ ಸಮಯದಲ್ಲಿ. ಪ್ರಿಯರೇ, ಈ ವಚನ ಸಿಕ್ಕಿದ ನಂತರ ಸಂತ ಪೌಲನು ಒಂದಿನನೂ ಕಂಪ್ಲೇಂಟ್ ಹೇಳಿಲ್ಲ. ಆ ಸಹನಗಳ ಮಧ್ಯೆ ದೇವರ ಕೃಪೆಯೊಂದಿಗೆ ನಡೆಯುತ್ತಾ ಇದ್ರು. ಅನೇಕ ಕೋಟಿ ಆತ್ಮಗಳನ್ನು ದೇವರಿಗಾಗಿ ಪಡೆಯಲಾಗಿತ್ತು. ಪ್ರಿಯರೇ, ಸಹನಗಳ ಬಗ್ಗೆ ನಮ್ಮ ಆಟಿಟ್ಯೂಡ್ ಹೀಗಿರಬೇಕು. ಪ್ರೈಸ್ ದಿ ಲಾರ್ಡ್. ಅಯ್ಯೋ, ಸಹನಗಳು ಬೇಡ, ನೋವು ಬೇಡ, ನೋವು ಬೇಡ ಅಂತಲ್ಲ. ಕೆಲವೊಮ್ಮೆ ನೋವುಗಳ ಮಧ್ಯೆ ಆಗಿದೆ ದೇವರ ಪ್ರೀತಿ ನಾವು ಹೆಚ್ಚಾಗಿ ಇನ್ನು ನಾವು ನೋಡುವುದಾದ್ರೆ ಸಂತ ಪೌಲನ್ ಹೇಳ್ತಾ ಇದ್ದಾರೆ ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ 1ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ. ಫಿಲಿಪಿಯರು 1ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ, ಕ್ರಿಸ್ತ ಯೇಸುವನ್ನು ನೀವು ವಿಶ್ವಾಸಿಸುವುದು ಮಾತ್ರವಲ್ಲ, ಅವರಿಗೋಸ್ಕರ ಸಂಕಷ್ಟಗಳನ್ನು ಅನುಭವಿಸುವ ಸೌಭಾಗ್ಯವೂ ನಿಮ್ಮದಾಗಿದೆ. ಕ್ರಿಸ್ತ ಯೇಸುವಿಗಾಗಿ ಸಂಕಷ್ಟಗಳನ್ನು ಅನುಭವಿಸುವುದು ಸೌಭಾಗ್ಯವಾಗಿದೆ ಎಂದು ಸಂತ ಪೌಲರು ಹೇಳ್ತಾ ಇದ್ದಾರೆ. ಕ್ರಿಸ್ತ ಯೇಸುವಿಗಾಗಿ ಸಂಕಷ್ಟಗಳನ್ನು ಅನುಭವಿಸುವುದು ಏನಾಗಿದೆ? ಸೌಭಾಗ್ಯವಾಗಿದೆ. ಸೌಭಾಗ್ಯವಾಗಿದೆ. ನಮ್ಮಲ್ಲಿ ಎಷ್ಟು ಜನರಿಗೆ ಇದು ಹೇಳಕ್ಕೆ ಸಾಧ್ಯ ಆಗ್ತದೆ? ಕ್ರಿಸ್ತ ಯೇಸುವಿಗಾಗಿ ಸಂಕಷ್ಟಗಳನ್ನು ಅನುಭವಿಸುವುದು ಒಂದು ಸೌಭಾಗ್ಯವಾಗಿದೆ ಎಂದು ಸಂತ ಪೌಲರು ಅದೇ ಹೇಳ್ತಾ ಇದ್ರು. ಇದೊಂದು ಸೌಭಾಗ್ಯವಾಗಿದೆ. ನಾವು ಸೌಭಾಗ್ಯಕ್ಕಾಗಿ ಓಡಾಡುವರು. ಆದ್ರೆ ಇಲ್ಲಿ ಸಂತ ಪೌಲರು ಹೇಳೋದೇನು? ಕ್ರಿಸ್ತ ಯೇಸುವಿಗಾಗಿ ಸಂಕಷ್ಟಗಳನ್ನು ಅನುಭವಿಸುವುದಾಗಿದೆ ನನ್ನ ಸೌಭಾಗ್ಯವೆಂದು. ಪ್ರಿಯರೇ, ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ 5ನೇ ಅಧ್ಯಾಯ 41ನೇ ವಾಕ್ಯದಲ್ಲಿ ಪೇತ್ರ ಮತ್ತು ಯೋವಾನನನ್ನು ಕರೆದು ಚೆನ್ನಾಗಿ ಓಡೋದು ಹೇಳಿದರು ಯಹೂದ್ಯರು, ಇನ್ನು ಮುಂದೆ ಯೇಸುವಿನ ನಾಮಕ್ಕೋಸ್ಕರ, ಯೇಸುವಿನ ನಾಮದಲ್ಲಿ ನೀವೇನೂ ಮಾತಾಡಕೂಡದು ಅಂತ ಹೇಳಿ. ಆಗ ಅವರು ಹೇಳ್ತಾ ಇದ್ದಾರೆ, ಓದಿ. ಯೇಸುವಿನ ನಾಮಕ್ಕೋಸ್ಕರ ಅಪಮಾನವನ್ನು ಅನುಭವಿಸುವ ಅರ್ಹತೆಯನ್ನು ಪಡೆದೆವೆಂದು ಪ್ರೇಷಿತರು ಸಂತೋಷಭರಿತರಾಗಿ ನ್ಯಾಯ ಸಭೆಯಿಂದ ಹೊರಬಂದರು. ನೋಡಿ, ಸಂತ ಪೌಲರು ಹೇಳುವುದೇನು? ಯೇಸುವಿಗಾಗಿ ಅವಮಾನವನ್ನು ಸಹಿಸುವುದು ಏನಾಗಿದೆ? ಅರ್ಹತೆಯನ್ನ ಪಡೆದೆವೆಂದು. ಅಲ್ಲಲ್ಲ, ಸಂತ ಪೌಲನ್ ಏನ್ ಹೇಳ್ತಾ ಇದ್ದಾರೆ ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ? ಸೌಭಾಗ್ಯವಾಗಿದೆ ಸಹನೆಗಳು. ಸಹನಗಳು ಸಹಿಸುವುದಂದ್ರೆ ಸೌಭಾಗ್ಯವಾಗಿದೆ ಎಂದು ಸಂತ ಪೌಲ ಹೇಳ್ತಾ ಇದ್ದಾರೆ. ಸಂತ ಪೇತ್ರ ಮತ್ತು ಯೋವಾನ ಹೇಳ್ತಾ ಇದ್ದಾರೆ, ಕ್ರಿಸ್ತ ಯೇಸುವಿಗಾಗಿ ಸಂಕಷ್ಟಗಳನ್ನು ಸಹಿಸುವುದು ಒಂದು ಅರ್ಹತೆ ಆಗಿದೆ. ಅರ್ಹತೆ ಅಂತ ಹೇಳುವಾಗ ಒಂದು ಕ್ವಾಲಿಫಿಕೇಶನ್ ಆಗಿದೆ. ಈಗ ಟೀಚರ್ ಆಗಬೇಕಾದ್ರೆ B.Ed ಕ್ವಾಲಿಫಿಕೇಶನ್ ಬೇಕು. ಅದೇ ರೀತಿಯಲ್ಲಿ ಒಂದೊಂದು ಹುದ್ದೆಗೆ ಒಂದೊಂದು ಕೆಲಸಕ್ಕೆ ಒಂದು ಕ್ವಾಲಿಫಿಕೇಶನ್ ಇರಬೇಕು. ಇಲ್ಲಿ ಹೇಳ್ತಾ ಇದ್ದಾರೆ, ಕ್ರಿಸ್ತ ಯೇಸುವಿಗಾಗಿ ಸಹನೆಗಳನ್ನು ಸಹಿಸುವುದು ನನ್ನ ಕ್ವಾಲಿಫಿಕೇಶನ್ ಆಗಿದೆ, ಅದು ನನ್ನ ಅರ್ಹತೆ ಆಗಿದೆ ಎಂದು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಎಷ್ಟು ಜನ ಹೇಳಬಹುದು ಕ್ರಿಸ್ತ ಯೇಸುವಿಗಾಗಿ ಸಹನೆಗಳನ್ನು ಸಹಿಸುವುದು ನನ್ನ ಅರ್ಹತೆ ಆಗಿದೆ ಅಂತ ಹೇಳಿ? ಯೋಚನೆ ಮಾಡಿ ನೋಡಿ. ಅಪೊಸ್ತಲರೆಲ್ಲ ಆ ರೀತಿ ಇದ್ದವರು. ಓಕೆ, ಇನ್ನು ಮುಂದೆ ಯೇಸುಸ್ವಾಮಿ ಏನು ಹೇಳ್ತಾರೆ ನೋಡೋಣ. ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ, ನನ್ನ ಶಿಷ್ಯರು ನೀವಾದ್ದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು, ಅನ್ಯಾಯವಾಗಿ ಇಲ್ಲ ಸಲ್ಲದನ್ನು ನಿಮ್ಮ ಮೇಲೆ ಹೊರಿಸುವರು, ಆಗ ನೀವು ಭಾಗ್ಯವಂತರು. ನೋಡಿ,
ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನ ಶಿಷ್ಯರಾದುದರಿಂದ. ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಯೇಸುವಿನ ಶಿಷ್ಯರು? ನಿಜವಾಗಿ ಯೇಸುವಿನ ಶಿಷ್ಯರಾದರೆ ಏನೆಲ್ಲ ಸಿಗ್ತದೆ? ಜನರು ನಿಮ್ಮನ್ನು ಧಿಕ್ಕರಿಸ್ತಾರೆ. ಧಿಕ್ಕರಿಸುವರು. ಒಂದು ವೇಳೆ ಇದು ನಡೆಯದೇ ಇದ್ರೆ ಅವ್ರ ಅರ್ಥ ಶಿಷ್ಯರಲ್ಲ. ಮಾಡಿ, ಎಲ್ಲೆಲ್ಲೋ ಸ್ವಲ್ಪ ಪ್ರಾಬ್ಲಮ್ ಇದೆ. ಎಲ್ರು ನಮ್ಮನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದೀನಿ ಅನ್ಕೊಳ್ಳೋಣ. ಓ ಸಿಸ್ಟರ್, ನೀವು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರಿ, ನೀವಿದ್ರೆ ನಮ್ಗೆಲ್ಲ ಆಯ್ತು, ನಿಮ್ಮಿಂದಲೇ ನಡೀತಾ ಇರೋದು, ಈ ತರ ಎಲ್ಲ ಎಲ್ರು ಹೇಳೋದಾದ್ರೆ ಅರ್ಥ ಮಾಡಿ, ಎಲ್ಲೋ ಶಿಷ್ಯತ್ವವನ್ನು ನಾವು ಬಿಟ್ಬಿಟ್ಟಿದ್ದೇವೆ, ನಷ್ಟಪಡ್ತಾ ಇದ್ದೀವಿ. ಯೇಸ್ವಾಮಿನೇ ಹೇಳ್ತಾ ಇದ್ದಾರೆ, ನಿಜವಾಗಿ ನೀವು ನನ್ನ ಶಿಷ್ಯರಾದರೆ ಜನರು ನಿಮ್ಮನ್ನ ಏನ್ ಮಾಡ್ತಾರೆ? ಧಿಕ್ಕರಿಸುವರು. ಏನಾಗಿದೆ ಅಂದ್ರೆ, ಪ್ರಾರ್ಥನೆಗೆಲ್ಲ ಬಂದ ನಂತರ ಸ್ವಲ್ಪ ದಿನದಲ್ಲಿ ಸ್ವಲ್ಪ ಕಷ್ಟಗಳಿತ್ತು, ಬರುತ್ತಾ ಬರುತ್ತಾ ಸ್ವಲ್ಪ ಪ್ರಾರ್ಥನೆ ಎಲ್ಲ ಬರುತ್ತೆ, ಮಾಡಕ್ ಬರುತ್ತೆ, ವಚನ ಕೊಡಕ್ಕೆಲ್ಲ ಬರುತ್ತೆ ಅಂತ ಹೇಳುವಾಗ ಏನಾಗ್ತದೆ? ಪರವಾಗಿಲ್ಲ, ಎಲ್ರು ಸ್ವಲ್ಪ ನಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಸ್ವಲ್ಪ ಏನಾಗ್ತದೆ, ನಮ್ಮ ಪ್ರಾರ್ಥನೆ ಕಡಿಮೆ ಆಗ್ತದೆ. ಆಗ ನಾವು ಅವ್ರ ಹಾಗೆ, ಇವ್ರು ಹೀಗೆ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಹೇಳುವ ರೇಂಜಿಗೆ ನಾವು ಹೋಗುವಾಗ ಏನಾಗ್ತದೆ? ನಮ್ಗೆ ಆ ಒಂದು ಶಿಷ್ಯರು ಎಂಬ ಅವಸ್ಥೆ ನಮ್ಗೆ ನಷ್ಟ ಆಗ್ತದೆ. ಅರ್ಹತನ ಕಳ್ಕೊಳ್ತಿದ್ವಿ. ನಿಜವಾಗಿ ಹೇಳೋದೇನಂದ್ರೆ, ನೀವು ನನ್ನ ಶಿಷ್ಯರಾದ್ರೆ ಜನರು ನಿಮ್ಮನ್ನು ಧಿಕ್ಕರಿಸ. ಅದರಿಂದ ನಾವು ಯೋಚನೆ ಮಾಡಿ, 100% ಎಲ್ಲರೂ ನಿಮ್ಮನ್ನು ಅಪ್ರೂವ್ ಮಾಡೋದಾದ್ರೆ, ಎಲ್ಲೆಲ್ಲೋ ಸ್ವಲ್ಪ ಯೇಸುವಿಗಿಂತ ಮಿಗಿಲಾಗಿ ನಿಮಗೆ ಸ್ಥಾನ ನೀವು ಕೊಡ್ತಾ ಇದ್ದೀರಿ. ಅದೇ ಸಮಯ ನಿಮಗೆ ಕೆಲವು ವಿಷಯಗಳಲ್ಲಿ ನಿಮ್ಗೆ ಸಹನೆಗಳು, ನೋವುಗಳು ಬರುವಾಗ ಅರ್ಥ ಮಾಡಿ, ಒಳ್ಳೇದು ಮಾಡಿ ನಿಮ್ಗೆ ನೋವು ಬರೋದಾದ್ರೆ ಅರ್ಥ ಮಾಡಿ, ಜನರು ನಿಮ್ಮನ್ನು ಧಿಕ್ಕರಿಸ್ತಾ ಇದ್ದಾರೆ, ನೀವು ದೇವರ ಶಿಷ್ಯರಾಗ್ತಾ ಇದ್ದಾರೆ. ಸೊ ನೀವು ನನ್ನ ಶಿಷ್ಯರಾದುದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು. ಇಲ್ಲ ಸಲ್ಲದನ್ನ ಮಾತು ನೀವು ಯೋಚನೆನೇ ಮಾಡಿರಲ್ಲ. ಏನೋ ಒಂದು ಮಾತಾಡಿ ಆಯ್ತು, ನೀವು ಯೋಚನೆನೇ ಮಾಡಿರಲ್ಲ. ಆದ್ರೆ ಅದರ ಅರ್ಥಗಳನ್ನೆಲ್ಲ ಬರುವಾಗ, ಅಯ್ಯೋ ಈ ತರ ಮಾತುಗಳು ಬರುತ್ತದಾ, ಇದು ನಾನು ಹೇಳೇ ಇಲ್ಲ, ಇದು ನಾನು ಯೋಚನೆನೇ ಮಾಡಿಲ್ಲ, ಒಳ್ಳೇದಾಗಲಿ ಅಂತೇಳಿ ಏನೋ ಮಾಡಿದೆ, ಇದು ಕೆಟ್ಟದಾಗ್ತಾ ಇದೆಯಲ್ಲ, ಇದು ನಮ್ಗೆ ಪೆಟ್ಟಾಗ್ತಾ ಇದೆಯಲ್ಲ. ಎಷ್ಟೋ ಬಾರಿ ಕುಟುಂಬಗಳಲ್ಲಿ ಸ್ವಲ್ಪ ಇಬ್ರು ಮಧ್ಯೆ ಬ್ಯಾಲೆನ್ಸ್ ಮಾಡಕ್ಕೆ ನಾವು ನಿಲ್ಲುವಾಗ ನಾವೇ ತಪ್ಪು ಮಾಡಿದ್ಯೋ ಎಂಬ ಸಂಶಯ ಬರೋ ರೀತಿಯಲ್ಲಿ ನಮಗೆ ಬರೋದಾದರೆ, ಪ್ರಿಯರ ಅರ್ಥ ಮಾಡಿ, ನೀವು ಯೇಸುವಿನ ಶಿಷ್ಯರಾಗಿದ್ದೀರಾ. ಪ್ರಾರ್ಥನೆ ಎಲ್ಲದು ಹೆಚ್ಚಾಗಿ ನಡೆಯುತ್ತದೆ. ಒಬ್ರು ನಂದೇ ಸರಿ ಅಂತ ರೀತಿಯಲ್ಲಿ ಹೋಗುವಾಗ, ಇನ್ನೊಬ್ರು ನೀವು ಮಾಡೋದೆಲ್ಲ ತಪ್ಪು ಅಂತೆಲ್ಲ ಹೇಳುವಾಗ ನೋವಾಗ್ತದೆ. ಕೆಲವೊಮ್ಮೆ ನಿಮ್ಗೆ ಗೊತ್ತಿರುತ್ತದೆ ಯಾವುದು ಕರೆಕ್ಟ್ ಯಾವುದು ತಪ್ಪು ಅಂತ ಗೊತ್ತಿರುತ್ತದೆ. ಆದರೆ ಕರೆಕ್ಟ್ ಏನು ಎಂದು ಹೇಳಕ್ಕಾಗದಿರುವ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಬರುವಾಗ ತುಂಬಾ ನೋವಾಗ್ತದೆ. ಆದ್ರೆ ನಾವು ಕರೆಕ್ಟೇ ಹೇಳಬೇಕು, ಸತ್ಯನೇ ಹೇಳಬೇಕು, ಕಾಂಪ್ರಮೈಸ್ ಮಾಡಬಾರದು. ಪ್ರಿಯರೇ, ಇಂಥ ಅವಸ್ಥೆಗಳಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ನನ್ನ ಶಿಷ್ಯರು. ಸೊ ನೀವು ನನ್ನ ಶಿಷ್ಯರಾದುದರಿಂದ ಜನರು ನಿಮ್ಮನ್ನು ಧಿಕ್ಕರಿಸುವರು, ಹಿಂಸಿಸುವರು. ಇದುವರೆ ನಾವು ಯಾರು ಹಿಂಸೆಗೆ ಒಳಗಾಗಿಲ್ಲ ನನಗೆ ಅನಿಸ್ತಾ ಇದೆ. ಹಿಂಸೆಗೆ ಒಳಗಾದ ಅವಸ್ಥೆಗಳು ಇರಬಹುದು, ಮಾನಸಿಕವಾಗಿ ಶಾರೀರಿಕವಾಗಿ ಹಿಂಸೆ ಅನುಭವಿಸುವರು ಇರಬಹುದು. ಓಕೆ, ಧಿಕ್ಕರಿಸುವರು, ನಿನ್ನ ಬಗ್ಗೆ ಇಲ್ಲ ಸಲ್ಲದೊಂದು ಮಾತುಗಳು ಬರುವಾಗ ಯೇಸ್ವಾಮಿ ಹೇಳ್ತಾ ಇದ್ದಾರೆ, ನೀವೇನ್ ಮಾಡ್ಬೇಕೀಗ? ನೀವೇನ್ ಮಾಡ್ಬೇಕು? ನೀವ್ ಯಾರು? ಇಂಥ ಅವಸ್ಥೆ ಬರುವಾಗ ನೀವ್ ಯಾರು? ನೀವು ಶಿಷ್ಯನು, ನೀವು ಭಾಗ್ಯವಂತರು ಎಂದು ಹೇಳ್ತಾ ಇದ್ದಾರೆ ಯೇಸ್ವಾಮಿ. ನೀವು ಭಾಗ್ಯವಂತರು. ಅದರಿಂದ ನೀವೇನ್ ಮಾಡ್ಬೇಕು? ಮುಂದುವರಿಸಿ ಓದಿ. ನನ್ನ ಶಿಷ್ಯರು ಅದಕ್ಕಾಗಿ ಹರ್ಷಿಸಿ ಆನಂದ ಪಡಿ, ಏಕೆಂದರೆ ಸ್ವರ್ಗದಲ್ಲಿ ನಿಮಗೆ ಸಿಗುವ ಪ್ರತಿಫಲ ಹಿರಿದು. ಅದಕ್ಕಾಗಿ ನೀವೇನ್ ಮಾಡ್ಬೇಕು? ಹರ್ಷಿಸಿ ಆನಂದಿಸಿ. ಇಲ್ಲಿ ಪೆಟ್ಟು ಬರುತ್ತಾ ಇದೆ, ಇಲ್ಲಿ ಇಲ್ಲ ಸಲ್ಲದ ವಿಷಯ ಬರುತ್ತಾ ಇದೆ. ಅದಕ್ಕಾಗಿ ನೀವು ಹರ್ಷಿಸಿ ಆನಂದಿಸಿರಿ ಎಂದು ದೇವರು ಹೇಳ್ತಾ ಇದ್ದಾರೆ. ಬೇರೆ ದೇವರ ಸೇವೆಗಾಗಿ ನಾವು ನಿಲ್ಲುವಾಗ ನಮ್ಗೆಲ್ಲ ಚೆನ್ನಾಗಿ ಆಗ್ಬೇಕಂದಿಲ್ಲ. ಚೆನ್ನಾಗಿ ಆಗದೇ ಇದ್ರೆ ನಾವೇನ್ ಮಾಡ್ಬೇಕು?
ಹರ್ಷಿಸಬೇಕು, ಆನಂದಿಸಬೇಕು. ಇಸಬೇಕು. ಅರ್ಥ ಆಯ್ತಲ್ಲ? So ಇದು ನಿಮ್ಮ ಮನಸ್ಸಿನಲ್ಲಿ ಬರೆದಿಟ್ರೆ ಇದು 3 ದೇವರ minutes. ಸೇವಾ ಕಾರ್ಯಗಳು ಅತ್ಯುನ್ನತವಾದ ರೀತಿಯಲ್ಲಿ ನಡೆಯುತ್ತದೆ. Because ಸಂತ ಪೌಲರು ಹೇಳ್ತಾ ಇದ್ದಾರೆ, ಸಹನೆ ಬರುವಾಗ ಹೇಗಿರ್ಬೇಕಂತ ಹೇಳ್ತಾ ಇದ್ದಾರೆ. ಅನ್ನೋದನ್ನೆಲ್ಲ ನೀವು ತಾಳ್ಮೆ ಸಮಾಧಾನದಿಂದ ಇಲ್ಲ 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 ಸಂತೋಷ ಸಂತೋಷ ನೀವು ಸಂತೋಷಕ್ಕೆ ಫಿಲಿಪಿಯರ ಗ್ರಂಥದಲ್ಲಿ 1:29 ಏನ್ ಹೇಳಿದ್ದಾರೆ? ನೀವೇನ್ ಮಾಡ್ಬೇಕಂತ ಹೇಳ್ತಾ ಇದ್ರಿ? ನೀವು ಮರ್ತ ಹೋಗ್ತಾ ಇದ್ದೀರಾ? ಹರ್ಷಿಸಿ ಆನಂದಿಸಬೇಕು. ಇಲ್ಲಪ್ಪ, ಇಲ್ಲ. ಫಿಲಿಪಿಯರಿಗೆ ಬರೆದ ಪತ್ರದಲ್ಲಿ 1:29 ಸಂತ ಪೌಲರು ಹೇಳೋದೇನು? ಸಂಕಷ್ಟಗಳನ್ನು ಅನುಭವಿಸುವ ಸೌಭಾಗ್ಯ ನಮ್ಮದಾಗ್ಬೇಕು ಅಂತ ಹೇಳಿ. ಸೌಭಾಗ್ಯವಾಗಿದೆ ಎಂದು ಸಂತ ಪೌಲರು ಹೇಳ್ತಾ ಇದ್ದಾರೆ. ಸಹನಗಳಂದ್ರೆ ಒಂದು ಸೌಭಾಗ್ಯವಾಗಿದೆ ಎಂದು ಸಂತ ಪೌಲರು ಹೇಳ್ತಾ ಇದ್ದಾರೆ. ಪೇತ್ರ ಮತ್ತು ಯೋಹಾನ ಹೇಳ್ತಾ ಇದ್ದಾರೆ, ಸಹನೆ ಎಂಬುದೊಂದು ಅರ್ಹತೆ ಆಗಿದೆ ಅಂತ ಹೇಳಿ, ಕ್ವಾಲಿಫಿಕೇಶನ್ ಅಂತ ಹೇಳಿ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಸಹನೆ ಬರುವಾಗ ನೀವು ಹರ್ಷಿಸಿ, ಆನಂದಿಸಿರಿ, ಉಲ್ಲಾಸಿಸಿರಿ, ನೀವು ಭಾಗ್ಯವಂತರು ಎಂದು ಹೇಳ್ತಾ ಇದ್ದಾರೆ. ನಾವೇನ್ ಹೇಳ್ತೀವಿ? ಹಿಲಾರಿ ಸೆಷನ್ ನೀವೇನ್ ಹೇಳ್ತೀರಿ? ಸಹನೆ ಬರೋದು ದುರಂತ ಅಂತ ಹೇಳ್ತೀವಿ ನಾವು, ಅಲ್ವಾ? ನಾವು ದುರಂತ ಅಂತ ಹೇಳ್ತೀವಿ. ಆದ್ರೆ ಅನ್ನೋಂತ ಒಂದು ಅನುಭವಕ್ಕೆ ಬಂದಿದೀವಿ ಬ್ರದರ್. ಈ ಒಂದು ಅವಸ್ಥೆಗೆ ನಾವು ಇದ್ದರೆ ನಮ್ ಜೀವನದಲ್ಲಿ ಯಾರು ಏನೇ ಹೇಳಿದ್ರು ನಿಮ್ಗೆ ಸಮಸ್ಯೆ ಇರಲ್ಲ. ಯಾರು ನಿಮ್ಗೆ ಎಷ್ಟೇ ನೋವು ಕೊಟ್ರು ನಿಮ್ಗೆ ಅದು ನೋವಾಗಿ ಅನುಭವಿಸಲ್ಲ. ಕಾರಣ ಈ ಸಮಯ ಹೇಳ್ತಾ ಇದ್ರೆ, ನಿಮ್ಮ ಪ್ರತಿಫಲ ಅದು ಯಥೇಚ್ಛವಾಗಿರುತ್ತದೆ, ದೊಡ್ಡದಾಗಿದೆ ಅಂತ ಹೇಳಿ. ಈ ಒಂದು ಸಹನೆಯ ಬಗ್ಗೆ ಚಿಂತಿಸುವಾಗ ರೋಮಾಪುರದವರಿಗೆ ಬರೆದ ಪತ್ರದಲ್ಲಿ 5ನೇ ಅಧ್ಯಾಯದಲ್ಲಿ ರೋಮ 5:3 ಓದುವಾಗ ನನ್ಗೆ ಈ ವಚನ ಶ್ರದ್ಧೆಯಿಂದ ನೀವು ಆಲಿಸಬೇಕು. ಯಾಕಂದ್ರೆ ನಾನ್ ನಿಮ್ಗೆ ತುಂಬಾ ಸೌಖ್ಯದ ಬಿಡುಗಡೆಯ ಕಾರ್ಯಗಳು ಏನೂ ಅಲ್ಲ ಹೇಳ್ತಾ ಇರೋದು. ನಿಮ್ ಜೀವನದಲ್ಲಿ ಸ್ಟಡಿಯಾಗಿ ನೀವು ನೆಲ ನಿಲ್ಲಬೇಕಾಗಿರೋ ವಿಷಯಗಳು ನಾನು ಹೇಳ್ತಾ ಇದ್ದೇನೆ. ಸೌಖ್ಯ ಇವತ್ತು ಬರುತ್ತೆ, ನಾಳೆ ಹೋಗ್ತದೆ, ಆಯ್ತಾ? ನಮ್ಗೆ ಜೀವನದಲ್ಲಿ ನಾವು ಸ್ಟಡಿಯಾಗಿ ನಿಲ್ಬೇಕು. ರೋಮ 5:3 ಫರ್ಮ್ ಆಗಿ ಹೋಲ್ಡ್ ಆಗಿ ಓದಿ. ಅಷ್ಟೇ ಅಲ್ಲ, ನಮಗೆ ಬಂದೊದಗುವ ಕಷ್ಟ ಸಂಕಟಗಳಲ್ಲೂ ಹೆಮ್ಮೆ ಪಡುತ್ತೇವೆ. ಏಕೆಂದರೆ ಸಂತ ಪೌಲರು ಹೇಳ್ತಾ ಇದ್ದಾರೆ, ನಮಗೆ ಬಂದೊದಗುವ ಕಷ್ಟ ಸಂಕಷ್ಟಗಳಲ್ಲಿ ನೀವೇನ್ ಮಾಡ್ಬೇಕು? ಹೆಮ್ಮೆ. ಯಾವ ವಿಷಯದಲ್ಲಿ ಹೆಮ್ಮೆ ಪಡ್ತೀವಿ ನಾವು? ಮಾಮೂಲಿ ಯಾವ ವಿಷಯದಲ್ಲಿ ಹೆಮ್ಮೆ ಪಡ್ತೀವಿ? ನಮ್ಮನ್ನ ಯಾರಾದ್ರೂ ಅಪ್ರಿಶಿಯೇಟ್ ಮಾಡುವಾಗ ಹೆಮ್ಮೆ ಪಡ್ತೀವಿ, ಹೊಗಳಿದ್ರೆ ಹೆಮ್ಮೆ ಪಡ್ತೀವಿ, ಅವಾರ್ಡ್ ಸಿಕ್ಕಿದ್ರೆ ಹೆಮ್ಮೆ ಪಡ್ತೀವಿ, ನಿಮ್ಗೆ ಲಾಟ್ರಿ ಹೊಡೆದ್ರೆ ನೀವು ಹೆಮ್ಮೆ ಪಡ್ತೀವಿ, ಆಸ್ತಿ ಫ್ರೀ ಆಗಿ ಸಿಕ್ಕಿದ್ರೆ, ಏನೇನೋ ಒಂದು ಸ್ಥಾನ ಸಿಕ್ಕಿದ್ರೆ, ಪಾಸ್ ಆದ್ರೆ, ಇದ್ರಲ್ಲೆಲ್ಲ ನಾವು ಹೆಮ್ಮೆ ಪಡ್ತೀವಿ. ಆದರೆ ಸಂತ ಪೌಲರು ಹೇಳ್ತಾ ಇದ್ದಾರೆ, ಯಾವ ವಿಷಯದಲ್ಲಿ ಹೆಮ್ಮೆ ಪಡ್ತಾರಂತೆ? ನಮಗೆ ಬಂದೊದಗುವ ಕಷ್ಟ ಸಂಕಷ್ಟಗಳಲ್ಲಿ ನಾನು ಹೆಮ್ಮೆ ಪಡುತ್ತೇನೆ. ಕಾರಣ ಏನು? ಏನಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ? ಓದಿ. ಕಷ್ಟ ಸಂಕಟಗಳು ಒಂದ್ ನಿಮಿಷ. ಕಷ್ಟ ಸಂಕಷ್ಟಗಳು ನಿಮಗೆ ಸಹನೆಯನ್ನು ಕೊಡುತ್ತದೆ. ಕಷ್ಟ ಸಂಕಷ್ಟಗಳು ನಿಮಗೆ ಸಹನೆಯನ್ನು ಕೊಡುತ್ತದೆ. ಸಹನೆ ಅಂತ ಹೇಳುವಾಗ ನೋವು ಬಂದರೂ ತಾಳ್ಮೆಯಿಂದ ಸಹಿಸುವ ಕೃಪೆ ನಿಮಗೆ ಕೊಡುತ್ತದೆ. ವೇದನೆ ಇದ್ದರೂ ಸಹಿಸುವ ಶಕ್ತಿ ನಿಮಗೆ ಕೊಡುತ್ತದೆ. ಓಕೆ, ಸೊ ಈ ಸಹಿಸುವ ಶಕ್ತಿ ಎಲ್ಲಿಂದ ಬರುತ್ತದೆ? ಕಷ್ಟ ಸಂಕಷ್ಟಗಳಿಂದ ಬರುತ್ತೆ. ಸೊ ನನಗೆ ಸಹಿಸುವ ಶಕ್ತಿ ಇದೆ ಎಂದು ನಾವು ಹೆಮ್ಮೆ ಪಡುತ್ತೇವೆ. ಯಾವಾಗ? ಕಷ್ಟ ಸಂಕಷ್ಟಗಳು ಬರುವಾಗ. ಇದು ಬಂದರೆ ಮಾತ್ರನೇ ನಮ್ಗೆ ಈ ಸಹಿಸುವ ಶಕ್ತಿ ನಮ್ಗೆ ಗೊತ್ತಾಗುವುದು. ಮಾತ್ರ ಅಲ್ಲ, ಕಷ್ಟ ಸಂಕಷ್ಟಗಳು ನಮಗೆ ಸಹನೆಯನ್ನು ತರುತ್ತದೆ. ಇನ್ನು ಮುಂದುವರಿಸಿ, ಸಹನೆ ನಿಮಗೆ ಸದ್ಗುಣವನ್ನು ಕೊಡುತ್ತದೆ. ನೋಡಿ, ಸಹನೆ ಎಂದು ಹೇಳುವಾಗ ನೀವು ಯಾರೋ ಸ್ವಲ್ಪ ನೋವು ಕೊಟ್ರು, ಅಥವಾ ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಆಯಿತು, ಅಲ್ಲಿ ಸ್ವಲ್ಪ ಇಶ್ಯೂ ಸ್ಟಾರ್ಟ್ ಆಯಿತು, ಅದು ಬಂದ್ರು ಕಷ್ಟ ಸಂಕಷ್ಟಗಳಲ್ಲಿ ಬೆಳೆದವ್ರು ಏನ್ ಮಾಡ್ತಾರೆ? ಸಹಿಸಿ ನಿಲ್ತಾರೆ. ಸಹನೆ, ತಾಳ್ಮೆಯಿಂದ ಸಹಿಸ್ತಾರೆ, ಓಡಿ ಹೋಗಲ್ಲ. ಇಲ್ಲೂ ನೆಕ್ಸ್ಟ್ ಡೇ ಫೋನ್ ಮಾಡಿ ನಾನ್ ಬರ್ತಾ ಇದ್ದೇನೆ ಅಂತ ಹೇಳಿ ಟಿಕೆಟ್ ಬುಕ್ ಮಾಡಿ ಅಂತ ಹೇಳಲ್ಲ.
ಸಹನೆಯಿಂದ ಅಲ್ಲಿ ಇರುತ್ತದೆ. ಆ ಸಹನೆ ಇರುವ ವ್ಯಕ್ತಿಗಳಲ್ಲಿ ಏನುಂಟಾಗ್ತದೆ? ಸ್ಲೋಲಿ ಸದ್ಗುಣಗಳು ಉಂಟಾಗ್ತದೆ. ನಂಬಿಕೆ, ನಿರೀಕ್ಷೆ. ಆಯ್ತಾ? ಅವರಲ್ಲಿ ಸದ್ಗುಣಗಳು ಉಂಟಾಗ್ತದೆ. ಈ ಸದ್ಗುಣಗಳು ನಮ್ಮಲ್ಲಿ ಬರುವಾಗ ಏನಾಗ್ತದೆ? ನಮ್ಗೆ ನಂಬಿಕೆ ನಂಬಿಕೆ ಬರುತ್ತೆ. ಹೌದು, ಈ ಕಷ್ಟ ಸಂಕಷ್ಟಗಳ ಮಧ್ಯೆ ದೇವರು ನನ್ನನ್ನು ಈ ರೇಂಜಲ್ಲಿ ತಂದಿದ್ದಾರಲ್ಲ, ನಮ್ಗೆ ನಿಜವಾಗಿ ಫೇತ್, ಆ ನಂಬಿಕೆ ಬರುತ್ತೆ ನಮ್ಗೆ. ಆಗ ನಮ್ಗೊಂದು ನಿರೀಕ್ಷೆ ಉಂಟಾಗ್ತದೆ. ಇದೇನೂ ಅಲ್ಲ, ಇನ್ನು ಮುಂದೆ ಉನ್ನತವಾದ ಲೆವೆಲ್ ಇದೆ. ನಮ್ಗೆ ನಂಬಿಕೆ, ನಿರೀಕ್ಷೆ ಉಂಟಾಗ್ತದೆ. ಪ್ರಿಯರೇ ನೋಡಿ, ಕಷ್ಟ ಸಂಕಷ್ಟಗಳಲ್ಲಿ ಏಕೆ ಹೆಮ್ಮೆ ಪಡ್ತಾ ಇದೆ? ಈ ಕಷ್ಟ ಸಂಕಷ್ಟಗಳು ನಿಮಗೆ ಸಹನೆ ಕೊಡುತ್ತದೆ. ಈ ಸಹನೆ ನಿಮಗೆ ಸದ್ಗುಣ, ಸದ್ಗುಣಗಳು ಕೊಡುತ್ತದೆ. ಈ ಸದ್ಗುಣಗಳು ನಿಮಗೆ ನಂಬಿಕೆ, ನಂಬಿಕೆ, ನಿರೀಕ್ಷೆ ಕೊಡುತ್ತದೆ. ಆಯ್ತಾ? ಈ ನಂಬಿಕೆ, ನಿರೀಕ್ಷೆ ನಿಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಪವಿತ್ರಾತ್ಮರನ್ನು ಕೊಡುತ್ತಾರೆ. ಈ ಪವಿತ್ರಾತ್ಮರು ನಿಮ್ಗೆ ಏನ್ ಕೊಡುವರು? ದೇವರ ಪ್ರೀತಿಯನ್ನು ಕೊಡುವರು. ದೇವರ ಪ್ರೀತಿ ನಿಮ್ಮಲ್ಲಿಗೆ ಧಾರಾಳವಾಗಿ ಸುರಿಸ್ತಾರೆ ಅಂತ ಹೇಳಿ. ಓದಿ ಆ ವಚನ, 5ನೇ ವಚನ ಓದಿ. 4-5 ವಚನಗಳು. ನಂಬಿಕೆ ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ, ಏಕೆಂದರೆ ನಮಗೆ ದಾನವಾಗಿ ದಯಪಾಲಿಸಿರುವ ಪವಿತ್ರಾತ್ಮ ಅವರ ಮುಖಾಂತರ ದೇವರು ತಮ್ಮ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿಸಿದ್ದಾರೆ. ಓಕೆ, ಈಗ ಅರ್ಥ ಮಾಡಿ, ಯಾಕೆ ಕಷ್ಟ ಸಂಕಷ್ಟಗಳನ್ನ ಹೆಮ್ಮೆ ಪಡಬೇಕು? ಈ ಕಷ್ಟ ಸಂಕಷ್ಟಗಳಲ್ಲಿ ಆ ಪ್ರೋಸೆಸ್ ಸ್ಟಾರ್ಟ್ ಆಗುವಾಗಲೇ ನಿಮಗೆ ದೇವರ ಪ್ರೀತಿ ನಿಮ್ಮ ಹೃದಯದಲ್ಲಿ ಧಾರಾಳವಾಗಿ ಸುರಿಯಲ್ಪಡುವುದು. ಸೊ ದೇವರ ಪ್ರೀತಿ ನಿಮ್ಮಲ್ಲಿ ಧಾರಾಳವಾಗಿ ಸುರಿಯಲ್ಪಡಬೇಕಾ? ಕಷ್ಟ ಸಂಕಷ್ಟಗಳು ನಿಮ್ಮ ಜೀವನದಲ್ಲಿ ಬರಬೇಕು. ಅದರಿಂದ ಸಂತ ಪೌಲು ಹೇಳ್ತಾ ಇದ್ದಾರೆ, ಕಷ್ಟ ಸಂಕಷ್ಟಗಳಲ್ಲಿ ನಾನು ಹೆಮ್ಮೆ ಪಡುತ್ತೇನೆ. ಕಾರಣ, ಕಷ್ಟ ಸಂಕಷ್ಟಗಳು ನಿಮಗೆ ಸಹನೆ ಕೊಡುತ್ತದೆ. ಸಹನೆ ನಿಮಗೆ ಸದ್ಗುಣಗಳು ಕೊಡುತ್ತದೆ. ಸದ್ಗುಣ ನಿಮಗೆ ನಂಬಿಕೆ, ನಿರೀಕ್ಷೆ. ನಂಬಿಕೆ, ನಿರೀಕ್ಷೆ ನಿಮಗೆ ಪವಿತ್ರಾತ್ಮರನ್ನು ಕೊಡುವರು. ಪವಿತ್ರಾತ್ಮರು ನಿಮಗೆ ದೇವರ ಪ್ರೀತಿಯನ್ನು ಕೊಡುವರು. ದೇವರ ಪ್ರೀತಿ ಎಲ್ಲಿಂದ ಬರುತ್ತೆ? ಪವಿತ್ರಾತ್ಮರವರ ಮುಖಾಂತರ. ಪವಿತ್ರಾತ್ಮರು ನಿಮ್ಗೆ ಯಾವಾಗ ಸಿಗ್ತದೆ? ನಿಮ್ಮಲ್ಲಿ ನಂಬಿಕೆ, ನಿರೀಕ್ಷೆ ಇರುವಾಗ. ನಂಬಿಕೆ, ನಿರೀಕ್ಷೆ ನಿಮ್ಗೆ ಹೇಗೆ ಬರುತ್ತದೆ? ಸದ್ಗುಣಗಳು ನಿಮ್ಮಲ್ಲಿ ಬರುವಾಗ. ಸದ್ಗುಣ ನಿಮ್ಗೆ ಹೇಗೆ ಉಂಟಾಗ್ತದೆ? ಸಹನೆ ಉಂಟಾಗುವಾಗ. ಸಹನೆ ನಿಮ್ಗೆ ಎಲ್ಲಿಂದ ಸಿಗ್ತದೆ? ಕಷ್ಟ ಸಂಕಷ್ಟಗಳಿಂದ ಸಿಗ್ತದೆ. ಆದುದರಿಂದ ಕಷ್ಟ ಸಂಕಷ್ಟಗಳು ಬರುವಾಗ ನೀವು ಹೇಗಿರ್ಬೇಕು? ಹೆಮ್ಮೆ ಪಡಬೇಕು. ಕಷ್ಟ ಸಂಕಷ್ಟಗಳು ಬರುವಾಗ ನೀವು ಹೆಮ್ಮೆ ಪಡಬೇಕು. ಪ್ರಿಯರೇ, ನಿಜವಾಗಿ ಹೇಳ್ತೀನಿ, ನಿಜವಾಗಿ ಪ್ರಾರ್ಥನೆ ವಿಷಯಗಳಿಗೆ ಮುಂದೆ ಬರುವಾಗ, ಯಾಕಂದ್ರೆ ಕುಟುಂಬ ಪ್ರಾರ್ಥನೆಯಿಂದ ಹೇಳುವಾಗಲೇ ಸಹನೆ ಸ್ಟಾರ್ಟ್ ಆಗ್ತದೆ. ಈ ಕಾಲಘಟ್ಟದಲ್ಲಿ ಯಾರೂ ರೆಡಿ ಇಲ್ಲ. ಮಕ್ಕಳು ಟ್ಯೂಷನ್ಗೆ ಹೋಗ್ಬೇಕು, ನನ್ಗೆ ಓದ್ಬೇಕು, ಪರೀಕ್ಷೆ ಇದೆ, ನಾನು ಪ್ರಾರ್ಥನೆಗೆ ಬರಲ್ಲ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಆಯ್ತಾ? ಒಂದು ಕುಟುಂಬ ಪ್ರಾರ್ಥನೆ ನಡೆಸೋದು ಕಷ್ಟ ಇದೆ. ಒಂದು ವಿಚಾರಣೆಯಲ್ಲಿ ಪ್ರಾರ್ಥನಾ ಕೂಟ ನಡೆಸೋದು ತುಂಬಾ ಕಷ್ಟ ಇದೆ. ಧರ್ಮ ಪ್ರಾಂತೀಯ ಮಟ್ಟದಲ್ಲಿ ಮಾಡೋದು ಇನ್ನೂ ಕಷ್ಟ ಇದೆ. ಅರ್ಥ ಆಯ್ತಲ್ಲ? ಈ ಕಷ್ಟಗಳೆಲ್ಲ ನಾವು ಸಹನೆಗಳು ನಾವು ಸದ್ಗುಣಗಳಾಗಿ, ಸದ್ಗುಣಗಳು ನಾವು ನಂಬಿಕೆ, ನಿರೀಕ್ಷೆಯಾಗಿ, ಪವಿತ್ರಾತ್ಮರಿಂದ ದೇವರ ಪ್ರೀತಿಯಿಂದ ತುಂಬಲ್ಪಡುವ ವ್ಯಕ್ತಿಗಳಾಗಿ ನಾವು ಮಾರ್ಪಾಡಾಗಬೇಕು. ಆದುದರಿಂದ ಪ್ರಿಯರೇ, ನಾವೆಲ್ಲರೂ ಒಮ್ಮನಸ್ಸಿನಿಂದ ನಾವು ಹೇಳಬೇಕು, ನನ್ನ ಜೀವನದಲ್ಲಿರುವ ಕಷ್ಟ ಸಂಕಷ್ಟಗಳಿಗಾಗಿ ನಾನು ಹೆಮ್ಮೆ ಪಡುತ್ತೇನೆ. ನಿಮ್ಗಿರುವ ಆ ಒಂದು ಆಸ್ತಿಯನ್ನು ಕುರಿತು ನೀವು ಹೆಮ್ಮೆ ಪಟ್ಟು ಪ್ರಯೋಜನ ಇಲ್ಲ. ನಿಮಗಿರುವ ಬೇರೆ ಅನುಗ್ರಹಗಳನ್ನು ಕುರಿತು ಹೆಮ್ಮೆ ಪಟ್ಟು ಪ್ರಯೋಜನ ಇಲ್ಲ. ನೀವು ಹೆಮ್ಮೆ ಪಡಬೇಕಾಗಿರೋದು ನಿಮ್ಮ ಜೀವನದಲ್ಲಿರುವ ಸಹನೆಗಳನ್ನು ಕುರಿತು. ಬೇರೆ ಹೆಮ್ಮೆ ಪಡುವಾಗ ನಿಮ್ಗೆ ಗೊತ್ತಿಲ್ಲದೆ ದೇವರ ಪ್ರೀತಿ ನಿಮ್ಮಲ್ಲಿಗೆ ಧಾರಾಳವಾಗಿ ಸುರಿಯಲ್ಪಡುತ್ತದೆ. ಪ್ರಿಯರೇ, ಈ ಕೃಪಾ ದೇವರು ನಮ್ಮ ಒಬ್ಬೊಬ್ಬರಿಗೂ ದಯ ಪಾಲಿಸಲಿ. ನಾವು ಅನೇಕ ಬಾರಿ ನಮ್ಮ ಸಹನೆಗಳನ್ನು ನಷ್ಟಪಡಿಸುವರು. ಸಹನೆ ಅಂತ ಹೇಳುವಾಗ ಯಾರೋ ಏನೋ ಹೇಳಿದ್ರೆ ನಿಮ್ಗೆ ಸಹನೆ ಆಗಲ್ಲ. ನೀವು ಪ್ರೀತಿಸುವ, ನೀವು ಸಕಲವನ್ನು ಬಿಟ್ಟು ಕೊಟ್ಟಿರುವ ಆ ವ್ಯಕ್ತಿಯ ಮಾತುಗಳು ಬರುವಾಗಲೇ ನಿಮ್ಗೆ ಸಹನೆ ಜಾಸ್ತಿ ಆಗುವುದು. ಬೇರೆ ಯಾರೋ ಏನೋ ಮಾತಾಡಿದ್ರೆ ನಿಮ್ಗೇನು ಪ್ರಾಬ್ಲಮ್ ಇರಲ್ಲ. ಆಯ್ತಾ?
ಸೊ ಈಗ ಒಂದು ವೇಳೆ ಆ ವ್ಯಕ್ತಿ ಮಾತಾಡಿದರೂ ನೀವು ಗೊಂದಲೆಗೆ ಈಡಾಗಬಾರ್ದು. ನೀವು ಹೃದಯದಲ್ಲಿ ಖುಷಿ ಪಡಬೇಕು. ಇವತ್ತು ನನ್ನ ಬಗ್ಗೆ ನನ್ನನ್ನು ಇವರು ನೋಯಿಸಿದ್ದಾರೆ, ಓ ದೇವಾ ಸ್ತೋತ್ರ. ಯಾಕೆಂದ್ರೆ ಕೊನೆಯಲ್ಲಿ ನೀವು ನಿಮ್ಮ ಪ್ರೀತಿ ನನ್ನಲ್ಲಿ ಸುರಿಸ್ತೀರಲ್ಲ. ದೇವರ ಪ್ರೀತಿ ನಮ್ಮಲ್ಲಿಗೆ ತುಂಬಬೇಕಾಗಿರುವ ಈಸಿ ಮಾರ್ಗವಿದೆ ಆಗಿದೆ. ಅದರಿಂದ ಪ್ರಿಯರೇ, ಆ ದೇವರನ್ನೇ ಆಶ್ರಯಿಸಿ ನಾವು ಜೀವಿಸೋಣ. ಸೊ ಈ ಸಮಯದಲ್ಲಿ ಇದು ನಂಜನಗೂಡು ವಿಚಾರಣೆಯ ಪ್ರಾರ್ಥನಾ ಕೂಟವಾದರೂ ಅನೇಕರು ಹೊರಗಡೆಯಿಂದ ಸೇರಿದ್ದಾರೆ. ಆದ್ರೆ ಮುಖ್ಯವಾಗಿ ನಂಜನಗೂಡಲ್ಲಿರುವ ವಿಶ್ವಾಸಿಗಳು ಈ ಪ್ರಾರ್ಥನಾ ಕೂಟದಲ್ಲಿ ಹೆಚ್ಚಾಗಿ ಸೇರಲು ಪ್ರಯತ್ನ ಪಡಿ. ನೀವು ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಈ ಪ್ರಾರ್ಥನಾ ಕೂಟಕ್ಕಾಗಿ ಪ್ರಾರ್ಥಿಸಿ. ಈ ಪ್ರಾರ್ಥನಾ ಕೂಟವು ಎಂದಿಗೂ ನಿಂತು ಹೋಗದಂತೆ ಇದು ನಂಜನಗೂಡಿಗೂ ಇನ್ನು ಸುತ್ತಮುತ್ತಲು ಅನುಗ್ರಹಕ್ಕೆ ಕಾರಣವಾಗುವಂತೆ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರುವಂತೆ. ಈ ಝೂಮ್ ಅಲ್ಲಿ 100 ಜನ ಸೇರಲು ಸಾಧ್ಯತೆ ಇದೆ. 100 ಜನ ಇದರಲ್ಲಿ ಬಂದು ಸೇರುವಂತೆ, ಪರಿವರ್ತನೆ ಹೊಂದುವಂತೆ, ದೇವ ಸೇವಕರಾಗಿ ಅವರು ಮಾರ್ಪಾಡಾಗುವಂತೆ, ಲೋಕ ರಾಷ್ಟ್ರಗಳಲ್ಲಿ ಶುಭ ಸಂದೇಶವನ್ನು ಸಾರುವರಾಗುವಂತೆ ನಾವು ಪ್ರಾರ್ಥಿಸೋಣ. ಸೊ ನಿಮ್ಮ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಒಂದು 5 ನಿಮಿಷವಾದರೂ ಈ ಗುರುವಾರದ ಈ ಪ್ರಾರ್ಥನೆಗಾಗಿ ಒಂದು 10 ನಮೋ ಮರಿಯ ನೀವು ಪ್ರಾರ್ಥಿಸಿ. ದಿನೇ ಎಲ್ಲರೂ ಪ್ರಾರ್ಥಿಸ್ತೀರಾ? ಪ್ರಾರ್ಥಿಸ್ತೀವಿ 10 ಬ್ರದರ್. ನಮೋ ಮರಿಯ ಪ್ರಾರ್ಥಿಸಿ ಪ್ರಾರ್ಥಿಸ್ತೀವಿ. ಸಿದ್ಧರಾಗಿ. ಇದು ಪ್ರಾರ್ಥಿಸ್ತೀವಿ ನಮಗೆ ಒಂದು ಅನುಗ್ರಹದ ಪ್ರಾರ್ಥನಾ ಕೂಟ ಆಗ್ತದೆ. ನಿಮ್ಗೆ ಗೊತ್ತಿರುವವರನ್ನೆಲ್ಲ ಸೇರಿಸಿ. ಇವತ್ತು ನಾವು 15 ಜನವರೆಗೆ ಇದ್ದೀವಿ. ಬರುವ ವಾರದಲ್ಲಿ ಇದು 30 ಆಗ್ಬೇಕು. ನಿಮ್ ಕೈಯಲ್ಲಿ ಆಗ್ತದೆ, ಆಯ್ತಾ? ಒಂದು ಪ್ರಾರ್ಥಿಸಿ ಒಂದು ಕಡೆ, ಇನ್ನೊಂದು ಕಡೆ ನಿಮ್ಗೆ ಗೊತ್ತಿರೋರಿಗೆ ತಿಳಿಸಿ, ಈ ಲಿಂಕ್ ಕಳಿಸಿ, ಜಾಯಿನ್ ಆಗಿ ಅಂತ ಹೇಳಿ ರಿಮೈಂಡ್ ಮಾಡಿ, ಅವರಿಗಾಗಿ ಪ್ರಾರ್ಥಿಸಿ. ತಾನೇ ಅವರು ಸೇರ್ತಾರೆ, ಆಯ್ತಾ? ಖಂಡಿತವಾಗಿ ಇದೇನೆ ಶುಭ ಸಂದೇಶದ ಕಾರ್ಯ ಅಂತ ಹೇಳೋದು. ಎಲ್ರೂ ಮೈಕ್ ಹಿಡಿದು ವಚನ ಸಾರುವವರು ಮಾತ್ರ ಅಲ್ಲ, ಒಂದು ಫೋನ್ ಮಾಡಿ ತಿಳಿಸುವುದು ಒಂದು ಶುಭ ಸಂದೇಶದ ಕಾರ್ಯವಾಗಿದೆ. ಅದರಿಂದ ಇದು ನಾವು ಮಾಡಲು ಪ್ರಾರಂಭಿಸುವಾಗ ದೇವರ ಪ್ರೀತಿ ನಮ್ಮಲ್ಲಿ ಸುರಿಯಲ್ಪಡುತ್ತದೆ. ಒಂದು ಮಾತ್ರ ನಿಮ್ಗೆ ಕೊನೆಯದಾಗಿ ಹೇಳ್ತೀನಿ, ಪ್ರಾರ್ಥನೆಗೆ ಬಂದಿದೆ ಅಂತ ಹೇಳಿ ಇನ್ನೂ ಸಹನೆನೇ ಇಲ್ಲ ಅಂತ ಯೋಚನೆ ಮಾಡ್ಬಿಡಿ. ಸಹನೆ ಎಂಟ್ರಿ ಆಗ್ತಾ ಇದೆ. ಆದ್ರೆ ಅದೆಲ್ಲ ಕೊನೆಯಲ್ಲಿ ನಾವು ದೇವರ ಅನುಗ್ರಹವಾಗಿ ಮಾರ್ಪಡಿಸುವುದು. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೊಬ್ಬೊಬ್ಬರನ್ನ ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್ ಬ್ರದರ್. Thank you so much, brother. ಥ್ಯಾಂಕ್ ಯು. Praise Lord. Praise the Lord, brother. Thank you, brother. Praise the Lord, brother. Praise the Lord. Praise the Lord. ರೆಕಾರ್ಡ್